ಹಾಯ್ ಹೆಲೋ ನಮಸ್ಕಾರ. ನಾನಿವತ್ತು ಬಂದಿದ್ದೀನಿ ಇನ್ನೊಂದು ಉತ್ತಮ ಹಾಗೆ ಆರೋಗ್ಯಕರ ರೆಸಿಪಿಯೊಂದಿಗೆ. ನಿಮಗೆ ಗೊತ್ತಿರುವ ಹಾಗೆ ನುಗ್ಗೆಕಾಯಿ ಅಥವಾ ನುಗ್ಗೆ ಸೊಪ್ಪು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಹಾಗೆಯೇ ನುಗ್ಗೆ ಹೂವನ್ನು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಆದರೆ ನಾವು ನುಗ್ಗೆ ಹೂವನ್ನು ಅಡುಗೆಯಲ್ಲಿ ಬಳಸುವುದು ತುಂಬ ರೇರ್. ನಾನಿವತ್ತು ಈ ನುಗ್ಗೆ ಹೂವಿನಿಂದ ಒಂದು ಪಲ್ಯವನ್ನು ಹೇಗೆ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ ಹಾಗಿದ್ರೆ ಶುರು ಮಾಡೋಣ. ನನಗೆ ಇವತ್ತು ಇಷ್ಟು ನುಗ್ಗೆ ಹೂವು ಸಿಕ್ಕಿದೆ. ನಮ್ಮ ಗಿಡದಲ್ಲಿ ಆಗಿರುವಂಥದ್ದು ನಾವು ಕೈಗೆ ಇಟ್ಕೊಳ್ಳೋದನ್ನೆಲ್ಲ ಕೊಯ್ದಿಟ್ಕೊಂಡಿದ್ದೀನಿ. ಇದಕ್ಕೆ ನಾನು ಎಗ್ಗನ್ನು ಸೇರಿಸ್ಕೊಂಡು ಮಾಡ್ತಿದ್ದೀನಿ. ಎಗ್ ಸೇರಿಸಿದರೆ ಇನ್ನೂ ತುಂಬ ಚೆನ್ನಾಗಾಗ್ತದೆ ಟೇಸ್ಟ್. ಹಾಗಾಗಿ ಎಗ್ ಸೇರಿಸ್ಕೊಂಡು ಪಲ್ಯವನ್ನು ಮಾಡ್ತಾಯಿದ್ದೀನಿ. ಎಗ್ ಆ್ಯಡ್ ಮಾಡೋದೇನೂ ಮಾಡ್ಬೋದು. ನೋಡಿ, ಈ ಥರ ಇರುತ್ತೆ ನುಗ್ಗೆ ಹೂವು. ಇವತ್ತು ನಾನಿಲ್ಲಿ ಮಣ್ಣಿನ ಪಾತ್ರೆಯಲ್ಲಿ ಮಾಡ್ತಾಯಿದ್ದೀನಿ. ಈ ಪಾತ್ರೆಗೆ ಒಂದು ಸ್ವಲ್ಪ ಆಯಿಲನ್ನು ಹಾಕ್ಕೊಂಡು ಸಾಸಿವೆನ ಹಾಕ್ಕೋಬೇಕು. ಸಾಸಿವೆ ಚಟ್ಪಟ ಅಂತ ಸಿಡಿದಾಗ ಅದಕ್ಕೆ ಒಂಚೂರು ಉದ್ದಿನ ಬೇಳೆನ ಹಾಕ್ಕೋಬೇಕು. ಉದ್ದಿನ ಬೇಳೆ ಸ್ವಲ್ಪ ಕೆಂಪಾದಾಗ ಒಂದು ಸ್ವಲ್ಪ ಕರಿ ಲೀವ್ಸ್ ಹಾಗೆ ಒಂಚೂರು ಕಾಯಿ ಮೆಣಸನ್ನು ಆ್ಯಡ್ ಮಾಡ್ಕೋಬೇಕು. ಅದಾದಮೇಲೆ ನಾನು ಒಂದು ಅರ್ಧದಷ್ಟು ಆನಿಯನನ್ನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೆ, ಅದನ್ನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಹೀಗೆ ಫ್ರೈ ಮಾಡ್ತಾ ಈರುಳ್ಳಿ ಸ್ವಲ್ಪ ಕೆಂಪಾಗುತ್ತಲ್ಲ, ಅಷ್ಟೊತ್ತಿಗೆ ನಾವು ಒಂದು ಸ್ವಲ್ಪ ಟೊಮೆಟೊನ ಆ್ಯಡ್ ಮಾಡ್ಕೋಬೇಕು. ನಾನಿಲ್ಲಿ ಮೀಡಿಯಮ್ ಸೈಜ್ ಟೊಮೆಟೊನ ಒಂದು ಮುಕ್ಕಾಲರಷ್ಟು ಹಾಕಿದ್ದೀನಿ. ಅರ್ಧದಿಂದ ಸ್ವಲ್ಪ ಜಾಸ್ತಿನೇ ಆ್ಯಡ್ ಮಾಡ್ಕೊಂಡಿದ್ದೀನಿ. ಒಂದು 2-3 ನಿಮಿಷ ಟೊಮೆಟೊನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಟೊಮೆಟೊ ಬೆಂದು ಸ್ವಲ್ಪ ಸಾಫ್ಟ್ ಆದಮೇಲೆ ಅದಕ್ಕೆ ನಾವು ನುಗ್ಗೆ ಹೂವನ್ನು ಆ್ಯಡ್ ಮಾಡ್ಕೋಬೇಕು. ಇಲ್ಲಿ ನಾನು ನುಗ್ಗೆ ಹೂವನ್ನು ಆಲ್ರೆಡಿ ಮೊದಲೇ ಚೆನ್ನಾಗಿ ನೀರಲ್ಲಿ ತೊಳ್ಕೊಂಡು ಇಟ್ಕೊಂಡಿದ್ದೆ. ಸೊ ಹಾಗೆ ಕ್ಲೀನ್ ಮಾಡಿದಂಥ ನುಗ್ಗೆ ಹೂವನ್ನು ಇಲ್ಲಿ ನಾವು ಆ್ಯಡ್ ಮಾಡ್ಕೋಬೇಕು. ಇದನ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಳುವಂಥದ್ದು. ಹಾಗೆ ಸ್ವಲ್ಪ ಮುಚ್ಚಳ ಮುಚ್ಚಿ ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ಳಿ. ಇದನ್ನು ಈ ನುಗ್ಗೆ ಹೂವನ್ನು ಪಲ್ಯ ಅಲ್ಲದೆ ಬೇರೆ ನಾವು ದೋಸೆಯಲ್ಲೂ ಆ್ಯಡ್ ಮಾಡ್ಕೋಬೋದು. ದೋಸೆ ಹಿಟ್ಟಲ್ಲೂ ಸೇರಿಸ್ಕೊಂಡು ದೋಸೆ ಮಾಡ್ಕೊಂಡು ತಿನ್ಬೋದು. ಹಾಗೆಯೇ ಚಪಾತಿ ಪರಾಟಗಳಲ್ಲೂ ಆ್ಯಡ್ ಮಾಡಿಕೊಂಡು ಯೂಸ್ ಮಾಡ್ಬೋದು. ನೋಡಿ, ಇವಾಗ ಇದು ಆಲ್ಮೋಸ್ಟ್ ಬೇಯ್ತಾ ಬಂತು. ಸೊ ಅದಕ್ಕೆ ನಾನು ಸ್ವಲ್ಪ ಅರಶಿನ ಹಾಗೆ ಸ್ವಲ್ಪ ಉಪ್ಪು ಮತ್ತು ಒಂದು ಸ್ವಲ್ಪ ಮೆಣಸಿನ ಹುಡಿಯನ್ನು ಆ್ಯಡ್ ಮಾಡಿಕೊಂಡೆ. ಈಗ ಸ್ವಲ್ಪ ಗರಂ ಮಸಾಲೆಯನ್ನು ಆ್ಯಡ್ ಮಾಡಿಕೊಂಡು ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ನಮ್ಮ ಪಲ್ಯ ಆಲ್ಮೋಸ್ಟ್ ರೆಡಿ ಆಯಿತು. ಇದಕ್ಕೆ ಸ್ವಲ್ಪ ತೆಂಗಿನ ತುರಿಯನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಇಷ್ಟಾದರೆ ಸಾಕು. ಆ್ಯಕ್ಚುಲಿ ಈ ಪಲ್ಯನ ಹೀಗೇ ತಿನ್ಬೋದು, ಅಂದರೆ ಹೀಗೇ ಯೂಸ್ ಮಾಡ್ಬೋದು. ನಾನು ಸ್ವಲ್ಪ ಇನ್ನೂ ಟೇಸ್ಟ್ಗೋಸ್ಕರ ಇಲ್ಲಿ ಎಗ್ಗನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೇನೆ. ಸೊ ನಾನಿಲ್ಲಿ 2 ಎಗ್ಗನ್ನು ಸ್ವಲ್ಪ ಸಾಲ್ಟ್ ಮತ್ತು ಪೆಪ್ಪರ್ ಹಾಕ್ಕೊಂಡು ಇಟ್ಕೊಂಡಿದ್ದೆ ಆಲ್ರೆಡಿ. ಸೊ ಈ ಪಲ್ಯವನ್ನು ಒಂದು ಸೈಡಿಗೆ ಮಾಡಿಕೊಂಡು ಎಗ್ಗನ್ನು ನಾನು ಅದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಇದಕ್ಕೆ ಸ್ವಲ್ಪ ಕಾಳು ಮೆಣಸಿನ ಪುಡಿ, ಪೆಪ್ಪರ್ ಹಾಕ್ಕೊಂಡು ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿಕೊಂಡ್ರೆ ನಮ್ಮ ಈ ಪಲ್ಯ ರೆಡಿ ಆಯಿತು. ಈ ನುಗ್ಗೆ ಹೂವಿನ ಪಲ್ಯ ವಿತ್ ಎಗ್ ಇದು ತುಂಬಾ ಟೇಸ್ಟಿ ಆಗ್ತದೆ. ನಿಮಗೆ ನುಗ್ಗೆ ಹೂವಿನ ಸಿಕ್ಕಿದ್ರೆ ನೀವು ಒಂದು ಸಾರಿ ಟ್ರೈ ಮಾಡಿ. ಹೇಗಾಯಿತು ಅಂತ ಕಮೆಂಟಲ್ಲಿ ತಿಳಿಸಿ. ಬಾಯ್ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.